ಏನಾಯ್ತು ಜಾನು? ಇದಕ್ಕೆ ಹಂಗೆ ಚೀರಿದಿ? ಏನಾಯ್ತು? ಏನದು ಕೈಯಾಗ ಲೆಟ್ರ್ ಏನದು? ಅಣ್ಣ ಅಣ್ಣ ಜ್ಯೋತಿ ಜೊತೆಗ ಮನೆ ಬಿಟ್ಟು ಹೋಗ್ಯಾಳಣ್ಣ. ನಾನು ಎಲ್ಲ ನೋಡಿ ಬಂದೆ, ಎಲ್ಲೂ ಇಲ್ಲ. ಚಿಕ್ಕಮ್ಮ ಊಟಕ್ಕೆ ಕರ್ಕೊಂಬಾಕಿನಂದ್ರು. ರೂಮ್ನಾಗ ಬಂದೆ, ರೂಮ್ನಾಗ ಇದ್ದಿದ್ದಿಲ್ಲ. ರೂಮ್ನಾಗ ಇಲ್ಲ ಅಂತ ಹೇಳಿ ಮ್ಯಾಲೆ ಹೋದೆ, ಮ್ಯಾಗೂ ಇಲ್ಲ, ಹಿತ್ತಲ್ದಾಗೂ ಇಲ್ಲ, ಎಲ್ಲೂ ಇಲ್ಲ. ಇಡೀ ಮನಿನ ಹುಡುಕಿನಿ, ಎಲ್ಲೆಲ್ಲೂ ಇಲ್ಲ. ಅದಕ್ಕೆ ಬಂದು ರೂಮ್ನಾಗ ಇನ್ನೊಂದು ಸರಿ ನೋಡಿದೆ. ನೋಡಿದಾಗ ದಿಮ್ಮಿನ ಕೆಳಗೆ ಈ ಲೆಟ್ರ್ ಸಿಕ್ತು. ಈ ಲೆಟ್ರ್ ಒಳಗೆ ನಾನು ಹುಡುಕ ಪ್ರಯತ್ನ ಮಾಡಿಬಿಡ್ರಿ, ನಮ್ಮ ಮನೆ ಬಿಟ್ಟು ಹೊಂಟೀನಿ ಅಂತ ಬರ್ದಲ್ಲಣ್ಣ. ಓ ಹೌದಾ? ಹಂಗಂದ್ರೆ ಈಗ ಹೋಗ್ಯಾಳ. ಅಬ್ಬಬ್ಬ ಅಂದ್ರೆ ಒಂದು ಅರ್ಧ ಗಂಟೆ ಆತನ ಅಷ್ಟೇ ಅಲ್ಲ, ಒಂದು ಅರ್ಧ ತಾಸು ಆಗೈತಿ ಆತು. ನಾನು ಹೆಂಗೆ ಹೋಗಿ ಸದ್ಯಕ್ಕೆ ಬಸ್ ಮುಖಾಂತರನ ಹೋಗ್ಬೇಕು. ನಾ ಈಗಲೇ ಹೋಗ್ತೀನಿ. ಕಿರಣ್ ಬನ್ನಿ, ನಾವು ಹೋಗೋಣ ಬನ್ನಿ. ಹಂಗೆ ನಾನು ಅಲ್ಲೇ ರಾಘುಗೂ ಹೇಳ್ತೀನಿ ಹುಡ್ಕನಂತ. ಎಲ್ಲೂ ಹೋಗೋಕೆ ಸಾಧ್ಯ ಇಲ್ಲ, ಅರ್ಧ ತಾಸು ಎಲ್ಲೋ ಕಳಾಕಿ. ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋಣ 15 ನಿಮಿಷ ಬೇಕು. ಮತ್ತು ಹೋದ ಕೂಡಲೇ ಬಸ್ ಬರ್ತಾವ? ಇಲ್ಲ, ಅಲ್ಲೊಂದು 15 ನಿಮಿಷ ಕಾದಿರ್ತಾಳೆ. ಇಲ್ಲೇ ಇರ್ತಾಳೆ, ಈ ಊರಾಗ ಇರ್ತಾಳೆ. ಇಡೀ ಊರಾಗ ಹುಡ್ಕೋಣ. ನಾನು ಎಲ್ಲರಿಗೂ ಹೇಳ್ತೀನಿ. ಜಾನು, ನಂಗಂಕರು ನಿಜವಾಗ್ಲೂ ಕೈಕಾಲು ಆಡ್ತಿಲ್ಲ. ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅಪ್ಪ, ಎಷ್ಟು ಕಷ್ಟ ಇದು ಜೀವನ ನಂದು. ಆಯಿತು, ಕೂಲಾಗಿರ್ತೀನಿ. ಹಾಂ ಕಿರಣ್ ಟೈಮ್ ವೇಸ್ಟ್ ಮಾಡಲ್ಲ. ಕಿರಣ್ ಅವ್ರೆ ಬನ್ನಿ. ವಿನಯ್ ಅವರೇ, ಹಂಗ ನಿಮ್ಮ ಫ್ರೆಂಡ್ಸ್ಗೂ ಫೋನ್ ಮಾಡಿ ಹೇಳ್ರಿ. ಎಲ್ಲ ಅವರು ಓಣಿ ಒಳಗೆಲ್ಲ ಹುಡುಕಾಕ, ಊರು ಸಣ್ಣದೈತಿ. ಗೌರಿ, ನನಗೂ ಊರೊಳಗೆ ಒಂದು ಸ್ವಲ್ಪ ಜನ ಹೆಣ್ಮಕ್ಳು ಗಂಡು ಮಕ್ಕಳು ಗೊತ್ತಾಗ್ಯಾರ. ನಾನು ಅವ್ರಿಗೂ ಹೇಳ್ತೀನಿ, ನಾವೆಲ್ಲರೂ ಸೇರಿ ಹುಡ್ಕೋಣ. ನೀನು ಬಾ ನನ್ನ ಜೊತೆಗೆ. ಅಣ್ಣ, ಅವ್ವ ಅಪ್ಪ. ಹಾಂ, ಅವ್ವ ಅಪ್ಪ ತಡಿ ಒಂದು ನಿಮಿಷ. ಗೌರಿ ಅವರೇ, ಅಳಬೇಡಿ. ನಾವೆಲ್ಲಿದ್ರೂ ಜ್ಯೋತಿನ ಹುಡ್ಕೊಂಡು ಬರ್ತೀವಿ, ಅಳಬೇಡಿ ದಯಮಾಡಿ. ಈಗ ನಮ್ಮವರು ನಮ್ಮ ಅಪ್ಪರು ಬಂದ್ರಂದ್ರೆ ಎಲ್ಲೂ ಹೋಗ್ಬೇಡ ಅಂತ ಹೇಳ್ರಿ. ಯಾಕಂದ್ರೆ ಅವರು ಮತ್ತೆ ಹೋದ್ರಂದ್ರೆ ಅವ್ರು ನಮ್ಮ ಕೈ ಸಿಗೋದಿಲ್ಲ. ಅವರು ನಿನ್ನಿಂದ ಹೊಕ್ಕಿ ಅನ್ನಕತ್ತಿದ್ರು. ನಾವು ಹೋಗಿ ಹುಡ್ಕೊಂಡ್ಬರ್ತೀವಿ. ಏನು ಬರ್ದಾಳವ? ಅಪ್ಪ, ನಿನಗ ಬರ್ದಾಳಪ್ಪ, ತಗೋ ನೀನ ಓದು. ಅಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ನಂಗೆ ಗೊತ್ತು ನೀನು ಈ ಪತ್ರ ಓದಿದಾಗ ನಿಂಗೆ ಭಾಳ ದುಃಖ ಆಗತ್ತ. ಆದ್ರೆ ನಾನು ನಿನ್ನ ಜೊತೆಗಿದ್ರೆ ಇನ್ನೂ ದುಃಖ ಆಗತ್ತಪ್ಪ ನಿನಗೆ. ಯಾವುದೇ ಕಾರಣಕ್ಕೂ ಹುಡ್ಕೋ ಪ್ರಯತ್ನ ಮಾಡಬೇಡ ಅಪ್ಪ. ನಾನು ಇಲ್ದೆ ನೀವೆಲ್ಲರೂ ಚೆನ್ನಾಗಿರ್ತೀರಿ, ನಾ ಇಲ್ದೆ ನೀವೆಲ್ಲರೂ ಖುಷಿಯಾಗಿರ್ತೀರಿ ಅಂತ ನಂಗೆ ಗೊತ್ತು. ನನ್ನಿಂದನ ನಿಮ್ಮ ಮರ್ಯಾದೆನೂ ಹೊಂಟೈತಿ, ಜಾನೂನ್ ಮರ್ಯಾದೆನೂ ಇವತ್ತು ನನ್ನಿಂದನ ಹೋಯ್ತಪ್ಪ. ಇನ್ಮೇಲೆ ಯಾವತ್ತೂ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ನಿಮ್ಮ ಕೈಗೂ ಸಿಗೋಲ್ಲ. ನಾನು ಜೀವಕ್ಕೆ ಏನಾರು ಮಾಡ್ಕೋಬೇಕಂತಲೇ ಒಳಗೆ ಬಂದೆ. ಆದ್ರೆ ನಂಗೆ ಧೈರ್ಯ ಸಾಲಿಲ್ಲಪ್ಪ. ನಾನಂತೂ ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಾಗಿದ್ದು ನಿಮ್ಮ ಜೀವ ತಿನ್ನಲ್ಲ ಅಪ್ಪ. ನಾನು ದಯವಿಟ್ಟು ಹುಡುಕ್ಬೇಡ್ರಿ ಅಂತ ಬರ್ದಾಳಲ್ಲವ. ಇದು ಏನು ಕರ್ಮ ಯವ್ವ. ಇಂತಿ ನಿಮ್ಮ ಪ್ರೀತಿಯ ನತದೃಷ್ಟ ಮಗಳು ಅಂತ. ಅಯ್ಯೋ ಜ್ಯೋತಿ ಎಂತ ದೊಡ್ಡ ತಪ್ಪು ಮಾಡ್ದಿ ಮಗಳ. ಅಪ್ಪ, ಇನ್ನು ಹಿಂದೈತ್ ನೋಡ್ರಿ, ಹಿಂದೂ ಬರ್ದಾಳ. ನಂಗೆ ಗೊತ್ತು, ವಿನಯಣ್ಣ ನಾನು ಹುಡುಕಕ್ಕೆ ಪ್ರಯತ್ನ ಪಟ್ಟ ಹೊಡ್ತಾನ. ನಾನು ಅದನ್ನ ಕೈ ಸಿಗೋದಿಲ್ಲ. ಆತ ಹೆಂಗೆ ಯೋಚನೆ ಮಾಡ್ತಾನೆ ಹಂಗೆ ಯೋಚನೆ ಮಾಡಿನೇ ನಾ ಮನೆ ಬಿಟ್ಟು ಹೊಂಟೀನಿ. ನಂಗೆ ಗೊತ್ತು, ಈ ಲೆಟರ್ ಸಿಕ್ಕ ಅರ್ಧ ಗಂಟೆ ಒಳಗೆ ನಾನು ಕರ್ಕೊಂಬಂದು ಮನ್ಯಾಗ ನಿಂದ್ರಿಸ್ತಾನೆ. ನಂಗೆ ಗೊತ್ತೈತಿ. ಅದಕ್ಕೆ ಅವ್ನು ಸಿಗ್ಲಾರ್ದಲ್ಲೇ ನಾನು ಹೊಂಟೀನಿ. ದಯವಿಟ್ಟು ನನ್ನನ್ನು ಹುಡುಕೋ ಪ್ರಯತ್ನ ಮಾಡ್ಬಿಡಂತ ವಿನಯನಿಗೆ ಹೇಳು. ಜಾನು, ನೀನು ಮದುವೆ ಆಗಿ ನೀ ಇಷ್ಟಪಟ್ಟರ ಜೊತೆಗೆ ಆರಾಮಾಗಿರು. ನನ್ನ ನೆನಪು ಯಾರೂ ಮಾಡ್ಕೋಬೇಡ್ರಿ. ನನಗೆ ನಿಮ್ಗಳ ಜೊತೆಗಿರೋ ಅದೃಷ್ಟ ನನಗಿಲ್ಲ. ದಯವಿಟ್ಟು ನನ್ನನ್ನು ಎಲ್ಲರೂ ಕ್ಷಮಿಸ್ರಿ. ಚಿಕ್ಕಮ್ಮಗ ನನ್ನ ಪ್ರೀತಿ ಮುತ್ತುಗಳು. ಅಯ್ಯೋ ಕರ್ಮ. ಗಂಗಾ, ಗಂಗಾ, ಏನಾತ? ಯಾಕೆ ಅಳಕತ್ತೀರಿ ಇಬ್ರು? ಇದೇನಿದು ಹಾಳಿ? ಏನ್ ಮಾವ ಇದು ಹಾಳಿ? ಚಿಕ್ಕಮ್ಮ ಲೆಟ್ರ್ ಬರೆದಿಟ್ಟು ಜೊತೆಗೆ ಮನೆ ಬಿಟ್ಟು ಹೋಗ್ಬಿಟ್ಟಾಳ ಚಿಕ್ಕಮ್ಮ. ಇಡೀ ಮನಿನ ಹುಡುಕಿನ ಚಿಕ್ಕಮ್ಮ, ಎಲ್ಲೂ ಸಿಗುವಳ್ಳು. ಮನೆ ಬಿಟ್ಟು ಹೋಗ್ಬಿಟ್ಟಾಳ. ಹುಡ್ಕೊಂಡು ಇವಾಗ ವಿನಯಣ್ಣ, ಕಿರಣ್ ಅವರು, ಗೌರಿ ಎಲ್ಲರೂ ಹೋದ್ರು ಚಿಕ್ಕಮ್ಮ. ಅಲ್ವೇ, ಏನ್ ಹೇಳಕತ್ತೀವಿ ನೀನು ಜಾನು? ನಮ್ಮ ಜೊತೆ ಮನೆ ಬಿಟ್ಟಾಗಳ? ಅಯ್ಯವ್ವ, ಊರ್ ಹೆಂಗಸ್ರಿ ಯಾರೂ ಸರಿ ಇಲ್ಲ. ನಾನು ಬಿಡೋದಲ್ಲ. ಆ ನಿಂಗಿನ ಜ್ಯೋತಿ, ಜಾನು, ಅಲ್ಲಿ ಯಾರು ಇದ್ರು ಬೋರ್ ಹತ್ರ? ನಾನು ಬರ್ತೀನಿ ನಡಿ ಗಂಗಾ. ಇವತ್ತು ಹೋಗಿ ಆ ಕೆವಕ್ಕೆ ನೋಡಕ್ಕಿ, ಆಕಿನ ಮಾತ್ರ ಇವತ್ತು ನಾವು ಉಳಿಸೋದಿಲ್ಲ. ಇನ್ನೊಮ್ಮೆ ಯಾವತ್ತು ಬೇರೆ ಹೆಂಗಸ್ರ ಬಗ್ಗೆನೂ ಮಾತಾಡಬಾರ್ದು. ತಮ್ಮನಿ ವಿಷಯದ ಬಗ್ಗೆನ ಮಾತಾಡಕ್ಕೆ ಹೆದರ್ಬೇಕು. ಹಂಗತ ಉತ್ತರ ಕೊಟ್ಟು ಬರ್ತೀನಿ. ನನ್ನ ಮಗಳಿಗೆ ಏನಾರು ಆಗ್ಬೇಕಲ್ಲ, ಹಿಂಗ ಬಿಡಲ್ಲ ಇವ್ರನ್ನ.
ನನ್ನ ಮಗಳಿಗೆ ಏನ್ರ ಆತಂದ್ರೆ ಮಾತ್ರ ಅವಳು ಗಲ್ಲು ಶಿಕ್ಷೆ ಕೊಡ್ಸೋರ್ಗು ನಾ ಸುಮ್ಮನೆ ಇರೋದಲ್ಲ. ನಡಿ ಹೋಗ ನಡಿ. ಚಿಕ್ಕಮ್ಮ ಅಲ್ಲಿ ಸುಶೀಲಕ್ಕ ನಿಂಗವಕ್ಕ ಆಮೇಲೆ ಪುಷ್ಪಕ್ಕ ಮತ್ತು ಬೇರೆ ಯಾರ್ಯಾರು ಇದ್ರು, ಮಂಜುಳಕ್ಕ ಇದ್ರು. ಆದ್ರೆ ಮಾತಾಡಿದ್ದು ಮಾತ್ರ ನಿಂಗವ. ಸುಶೀಲಕ್ಕನ ಸುಮ್ಮನೆ ನಿಂತ್ಕೊಂಡಿದ್ರು, ಪುಷ್ಪಕ್ಕನ ಸುಮ್ಮನೆ ನಿಂತ್ಕೊಂಡಿದ್ರು, ರತ್ನವಕ್ಕನ ಸುಮ್ಮನೆ ನಿಂತ್ಕೊಂಡಿದ್ರು. ಆದ್ರೆ ಈಕಿ ಮಾತ್ರ ಮಾತಾಡಿದ್ದು ಮಾತ್ರ ನಿಂಗವ ಚಿಕ್ಕಮ್ಮ. ಬರ್ರಿ ಮಾವ್ರು ಹೋಗೋಣ ಬರ್ರಿ. ಇವತ್ತಕ್ಕೀಗ ಐತಿ ಇವತ್ತು ಒದ್ದ ಬರ್ತೀನಿ ನಾನು ಸುಮ್ಮನೆ ಬರೋದಿಲ್ಲ. ನನ್ನ ಮಗಳಿಗೆ ಏನ್ರ ಆತಂದ್ರೆ ಮಾತ್ರ ಬಿಡುದಿಲ್ಲ ನಾನು. ಚಿಕ್ಕಮ್ಮ ಇದಂತ್ರಿ ಈಕಿ ನಿಂಗವಕ್ಕನ ಮನಿ. ಬಾಯಿಲಿತ್ತಾಗ ಅದು ಯಾ ನಿಂಗವಕ್ಕದ ನಿಂಗೇನ ನಿಂಗಿ ಆಕಿ ಯೋಗ್ಯತೆ ಐತಾ ನಿಂಗವಕ್ಕ ಅಂತ ಅನಿಷ್ಕಣ ಅಂತ ಯೋಗ್ಯತೆನೇ ಇಲ್ಲ. ಮಾವರ ಈಚೆ ಕಡೆ ಬರ್ರಿ ಇಲ್ಲಿ. ಇವತ್ತಕ್ಕೀಗ ಐತಿ ಇವತ್ತ. ಲೇ ನಿಂಗಿ ಬಾ ಹೊರಗ. ಅಯ್ಯ ಯಾರದ ಹಂಗೆ ಕರಿತೀರಾ? ನಿಮ್ಮ ಬಾಯಾಗರ ಮಣ್ಣು ಹಾಕ್ಲಿ ತಡಿ ಬರ್ತೀನಿ. ಏನು ಹಾಗ ನೀವು ಕರೆದಿರಂತಂದು ಓಡಿ ಬರ್ಬೇಕನ? ಒಲಿ ಮೇಲೆ ಹಾಲಿಟ್ಟಿನ ತಡ್ರಿ ಒಂದಿಟ. ನಿನಗ ನಿನ್ನ ಹಾಲಿಗೆ ಬೆಂಕಿ ಹಚ್ಚಲಿ ಬಾಲೆ ಹೊರಗ. ನಿಂಗೆ ನೀನು ಯಾವಾಕ್ಯ ನನ್ನ ಹಾಲಿಗೆ ನನಗೆ ಬೆಂಕಿ ಹಚ್ಚಕ್ಕೆ ಬಂದು ತಡಿಲೆ. ಅಯ್ಯ ಅವರ ನೀವನ್ರಿ ತಪ್ಪಾತ್ರಿ ಅವರ, ನನಗೆ ಗೊತ್ತಾಗ್ಲಿಲ್ರಿ. ಯಾಕಪ್ಪ 3 ಮಂದಿ ಆಡಕತ್ತಾರ? ಅಯ್ಯೋ ನಾ ಅಂದಿದ್ದಕ್ಕೆ ಆಕೆ ಏನ್ರ ಮಾಡ್ಕೊಂಬಿಟ್ಲ. ಅಯ್ಯೋ ಏನೋ ಆಗಿರೋದು ಮಾತ್ರ ಖರೆ, ನಾನು ಉಳಗಾಲಿಲ್ಲ. ಏನು ಮಾಡಲಿ? ಹೆದರಲೇಬಾರ್ದು. ನಾನೇನು ಸಾಯನ್ನ? ಅಯ್ಯ ಏನಾಗೈತ ಏನ? ಅವರ ಏನಲ್ಲೇ ಏನಂದಿಲ್ಲ ನೀ ನನ್ನ ಮಗಳಿಗೆ? ಏನಂದಿ ನೀ ನನ್ನ ಮಗಳಿಗೆ? ಅವರ ಬಿಡ್ರಿ, ನಾ ಏನು ಅಂದಿಲ್ಲ. ನನ್ನ ಜಡಿ ಬಿಡ್ರಿ ನೀವು. ಇವ ಎದು ಕುಡಿಯಾಗತ್ತಿ ಬೇವ ಮುದುಕಿ ನೀನು. ಬೊಗಳಲ್ಲಿ ನೀ ಏನಂದಿಲ್ಲ, ನೀನು ಏನಂದಿಲ್ಲ ಜೊತೆಗೆ ಬೊಗಳಲ್ಲೇ ನೀನು ಊರನಾಯಿ ಬೊಗಳು ಇರಡಿಲಿ. ನೀನು ತಿಳ್ಕ ನೀನು ನನ್ನ ಮಗಳಿಗೆ ಏನಾರ ಆಗ್ಬೇಕಲ್ಲ. ನೋಡವ, ನೀನು ಒಬ್ಬ ಹೆಣ್ಮಗಳಾಗಿ ಬಿಡಿ ಇಲ್ಲಿ. ಗಂಗವ್ವ ಒಂದು ನಿಮಿಷ ಬಿಡು, ನಾ ಮಾತಾಡ್ತೀನಿ. ನೋಡವ, ನೀನು ಒಬ್ಬ ಹೆಣ್ಮಗಳಾಗಿ ನನ್ನ ಮಗಳು ಪಾಪ ಏನೂ ತಪ್ಪು ಮಾಡಿಲ್ಲ. ಅದು ಮಾನಸಿಕವಾಗಿ ಕುಗ್ಗಿ ಹೋಗಿಬಿಟ್ಟಿರ್ತದ. ಅಂತಾಕೀಗ ನೀನು ಬಾಯಿಗೆ ಬಂದಂಗೆ ರೋಡ್ನ ನಿಂತ್ಕೊಂಡು ಮಾತಾಡಿಯಲ್ಲ, ನಿನಗದು ಸರಿ ಅನ್ಸುತ್ತಾನೆ ಹೇಳ. ಈಗ ನನ್ನ ಮಗಳು ಮನೆ ಬಿಟ್ಟು ಹೋಗ್ಯಾಳ, ಅದಕ್ಕೆಲ್ಲ ಕಾರಣ ನೀನ. ನಾನು ಮಾತ್ರ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ನಿನ್ನ ಮೇಲೆ ಕೊಡತ್ತಂದ್ರೆ ಕೊಡತ್ತ. ಬುದ್ಧಿರ ನಾನೇನು ಅನ್ನಬಾರ್ದು ಅಂದಿಲ್ರಿ. ಬುದ್ಧಿರ ನನ್ನ ಹಣೆ ಗುರಿ, ನನ್ನ ಮಕ್ಕಳ ಮೇಲೆ ಹಣೆ ರೀ. ನಾನೇನು ಅಂದಿಲ್ರಿ. ನಾನು ಸದ್ಯಕ್ಕೆ ಎಲ್ಲರೂ ಕೇಳಿದ್ನ ಅಷ್ಟೇ ರೀ. ಏನವ ನಿಮ್ಮ ಯಜಮಾನ್ರಿ ಬಂದಿಲ್ಲ ಅಂತ ನಾನು ನಿಜವಾಗ್ಲೂ ಏನು ಅನ್ನಬಾರ್ದು ಅಂದಿಲ್ರಿ. ಅವ್ರು ಮೊದ್ಲ ನಿಮ್ಗೆ ಗೊತ್ತ್ರಿ ಸ್ವಲ್ಪ ಹುಚ್ಚದಾಳ. ಮಾವರ ನೀವು ಬರ್ರಿಲ್ಲಿ, ನಮ್ಮ ಜೊತೆಗೆ ಹುಚ್ಚ ಅಂತಾಳ ಹಾಕಿ ನೀವು ಸುಮ್ ಕುತ್ಕೊಂಡು ನಿಂತ್ಕೊಂಡು ಕೇಶಾಣಕತ್ತಿರಲ್ಲ. ಬರ್ರಿ ನೀವು ಹೇಳ್ತೀನ ಅಮರ, ನಾ ಹೇಳಕತ್ತೀನಿ ನೋಡ್ರಿ. ಇನ್ನೊಂದು ಹೇಟ್ ಬಿದ್ರು ಮತ್ತೆ ನಾನು ಸುಮ್ಮನೆ ಇರೋದು ನೋಡ್ರಿ. ಮತ್ತೆ ನಾನು ನಮಗೂ ಕೈ ಅದಾವ್ರಿ. ಹೊಡಿಲೆ ನಿನ್ನ ಕೈ ಅದಾವಲ್ಲ, ಹೊಡಿ ಕೈ ಅದಾವಲ್ಲ, ಹೊಡಿ ಕೈ. ಅಮರ ನೀವು ಹಿಂದಕ್ಕೆ ಸರ್ರಿ, ಮೈ ಮೇಲೆ ಬರಕತ್ತೀರಿ ನೀವು. ಗಂಗವ್ವ ಈ ಕಡೆ ಬಾ ಇಲ್ಲಿ. ನೋಡು, ಇನ್ನು ಮ್ಯಾಗ ನೀನಾಗ್ಲಿ ನಿನ್ನ ಗಂಡಾಗ್ಲಿ ನಿಮ್ಮ ಮನೆಯರಾಗ್ಲಿ ಯಾರ್ಯಾರು ನಮ್ಮ ಮನೆಗೆ ಆಗಲಿ ನಮ್ಮ ಹೊಲಕ್ಕಾಗಲಿ ನಮ್ಮ ಫ್ಯಾಕ್ಟ್ರಿಗಾಗಲಿ ನೀವು ಯಾರು ಕೆಲಸ ಮಾಡ್ತಕ್ಕದ್ದಲ್ಲ. ಆಮೇಲೆ ನಿನ್ನ ತಮ್ಮ ನಮ್ಮ ಫ್ಯಾಕ್ಟ್ರಿಯಾಗ ಸೂಪರ್ವೈಸರ್ ಕೆಲಸ ಮಾಡ್ತಾನೆ, ನೆನಪೈತಾನೆ ಸಕ್ರೆ ಫ್ಯಾಕ್ಟ್ರಿಯಾಗ. ಹಾಂ, ಅವನು ಇವತ್ತಿಂದ ಅವಂಗೂ ಹೇಳು, ಬರೋ ಅವಶ್ಯಕತೆ ಇಲ್ಲ. ನಾ ಕಳಿಸ್ತೀನಿ. ಈಗ ಅದೇನು ಕಳಿಸ್ಬೇಕು ಕಳಿಸ್ತೀನಿ ನಾನು. ನೀವು ಯಾರು ನಮ್ಮ ಫ್ಯಾಕ್ಟ್ರಿಗೆ ನಮ್ಮ ಮನೆಯಾಗ ಯಾವುದು ನಮ್ಗೆ ಸಂಬಂಧಪಟ್ಟಿದ್ರೆ ನೀವು ಯಾರು ಕೆಲಸ ಮಾಡ್ತಕ್ಕದ್ದಲ್ಲ. ನಿನ್ನ ತವ್ರ ಮನೆಯಿಂದನೂ ಯಾರು ಮಾಡ್ತಕ್ಕದ್ದಲ್ಲ, ನಿನ್ನ ಗಂಡನ ಮನೆಯಿಂದನೂ ಯಾರು ಮಾಡ್ತಕ್ಕದ್ದಲ್ಲ. ಆಮೇಲೆ ನಿನ್ನ ಗಂಡನ ಯಾರಾತ ನಿನ್ನ ಗಂಡನ ಹಿಂತಿ ತಮ್ಮದನಲ್ಲ, ಆತನೂ ನಮ್ಮ ಫ್ಯಾಕ್ಟ್ರಿಯಾಗ ಕೆಲಸ ಮಾಡ್ತಕ್ಕದ್ದಲ್ಲ. ನಾನು ಎಲ್ಲ ಲಿಷ್ಟ ತರಿಸ್ತೀನಿ. ತರಿಸಿ ನಿಮ್ಮ ಇಡೀ ಖಾನ್ದಾನರಿಗೆ ಯಾರ್ಯಾರು ನಮ್ಮ ಫ್ಯಾಕ್ಟ್ರಿಯಾಗ ನಮ್ಮ ಹೊಲದಾಗ ನಮ್ಮ ಮನ್ಯಾಗ ಕೆಲಸ ಮಾಡ್ತಾರಲ್ಲ ಅಷ್ಟ್ರನ್ನೂ ಕರೆಸ್ತೀನಿ. ನಮ್ಮ ಆಫೀಸಿಂದ ಹೊರಗೆ ಹಾಕಿ ತೋರಿಸ್ತೀನಿ. ನಾನು ಹೋಗ್ಲಿ ಬಿಡು, ಪಾಪ ಎಲ್ಲರೂ ದುಡ್ಕೊಂಡು ತಿಂತಾರ. ರೈತರ ಮಕ್ಕಳು, ನಾನು ರೈತ, ಎಲ್ಲ ನಾವು ಒಗ್ಗಟ್ಟಾಗಿರ್ಬೇಕಂತಂದು ಎಲ್ಲೆಲ್ಲಿ ಯಾರನ್ನ ಕರೆದು ನಮ್ಮ ಫ್ಯಾಕ್ಟ್ರಿಯಾಗ ನಮ್ಮೂರವ್ರಿಗೆ ಮೊದಲು ಆದ್ಯತೆ ಕೊಟ್ಟು ಕನ್ನಡದವ್ರಿಗೆ ಅಂತಂದು ನಮ್ಮೂರನ್ನು ನಾನು ಆದ್ಯತೆ ಕೊಟ್ಟು ಕೆಲಸ ಕೊಟ್ರ ನೀವು ಕೃತಜ್ಞತೆ ಇಲ್ದಿರೋ ಜನ ನನ್ನ ಮಗಳಿಗೆ ಬಾಯಿ ಬಂದಂಗೆ ಮಾತಾಡಿ ನನ್ನ ಮಗಳಿಗೆ ಹುಚ್ಚಂತೀಯ. ನನ್ನ ಮಗಳಿಗೆ ಹುಚ್ಚಂದಿದ್ದಕ್ಕೆ ಮತ್ತು ನನ್ನ ಮಗಳಿಗೆ ಬಾಯಿ ಬಂದಂಗೆ ಮಾತಾಡಿದ್ದಕ್ಕೆ ಇದು ನಾ ಕೊಡ್ತಿರೋ ಶಿಕ್ಷೆ. ಇದನ್ನ ಎಲ್ಲರೂ ಒಪ್ತಾರೆ. ಇಷ್ಟಕ್ಕೆ ಬಿಡಂಗಿಲ್ಲ ನಾನು ನಿಂಗವ, ಇಷ್ಟಕ್ಕೆ ಬಿಡೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಈಗ ಹೋಗ್ತೀನಿ. ಈಗ ಹೋಗಿ ನಿನ್ನ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಮಾನಸಿಕವಾಗಿ ಕಿರುಕುಳ ಕೊಟ್ಟು ನನ್ನ ಮಗಳು ಮನಿ ಬಿಟ್ಟು ಹೋಗಕ್ಕೆ ಪ್ರೇರಣೆ ಮಾಡಿರೋದು ಈಕೆ ಅಂತಂದು ಅಲ್ಲಿ ಆ ಕಾಗದ ಬರ್ದಾಳ, ಲೆಟರ್ನೇ ಬರ್ದಾಳ, ನಾನು ಹೋಗಕ್ಕೆ ಕಾರಣ ಈಕಿನ ಅಂತಂದು. ಇನ್ನು ಅದ್ರಾಗ ಮೆನ್ಷನ್ ಮಾಡ್ಯಾಳ ಸಾಯ್ಬೇಕಂತಿದ್ದೆ ಅಂತಂದು. ಆತು ಸಾಕಷ್ಟು ಪೊಲೀಸರಿಗೆ ಟೆನ್ಷನ್ ಆಗ್ಬೇಡ, ನೀನು ಕರ್ಕೊಂಡು ಹೋಗ್ತಾರೆ ನಿನ್ನ.
ಅಯ್ಯಯ್ಯೋ ಬುದ್ಧಿಯರ ಮಣತಿಗೆ ತಿನ್ನ ಕೆಲಸ ಮಾಡ್ಬಿಟ್ಟೇನ್ರಿ ನಾನೇನು ಅನ್ಬಾರ್ದು ಅಂದಿಲ್ರಿ ಮಾತಾಡಂಗ್ ಮಾತಾಡೀನ್ರಿ ಕಾಳಜಿಯಿಂದ ಅಂಥವೆಲ್ಲ ದೊಡ್ಡ ದೊಡ್ಡ ಮಾತಾಡ್ಬೇಡ್ರಿ ಸೌಕರ. ಮುಚ್ಚಮ್ಮ ಬಾಯಿ ನೀನು. ನನ್ನ ಮಗಳು ಮನೆ ಬಿಟ್ಟು ಹೋಗೋ ಕಾರಣನ ನೀನು. ನೀ ಅಂದಿದ್ದಕ್ಕಾಗಿ ಮನೆ ಬಿಟ್ಟು ಹೋಗ್ಯಾಳ. ಮುಗೀತು. ಇನ್ನು ನೀನೇನು ಬಾಯಿ ಬಡ್ಕೊಂಡು ಏನು ಮಾಡಿದ್ರು ನಾನು ಕೇಳೋದಿಲ್ಲ. ಬಿಡಮ್ಮ ಕಾಲ್ ಬಿಡಮ್ಮ ನೀನು. ನೀನ್ ಇಂಥ ನಾಟಕ ಮಾಡ್ಬೇಡ. ಎಲ್ಲ ಮಾಡೋದೆಲ್ಲ ಮಾಡಿ ನನ್ನ ಮಗಳನ್ನ ಮನೆ ಬಿಟ್ಟು ಹೋಗಂಗ್ ಮಾಡಿ ಕಾಲಿಗೆ ಬೀಳ್ತೇನೆ. ನೀನೇನೇ ಮಾಡಿದ್ರು ನಾನು ನಿನ್ನನ್ನು ಮಾತ್ರ ನಾನು ಕ್ಷಮಿಸೋದಿಲ್ಲ. ನಿನ್ನನ್ನು ಮಾತ್ರ ನಾನು ವಾಪಸ್ ಕ್ಷಮಿಸೋಲ್ಲಮ್ಮ ನಾನು. ತೆಗಿಯ ಮನೆ ಬಿಡಮ್ಮ ಕಾಲ. ಬರ್ರಿ ಮಾವರ ಆಕಿ ನಾಟಕ ಮಾಡ್ತಾಳ್ರಿ ಬಂತಲ್ಲ ಬುಡಕ್ಕ ನೀವು ಅಂದ್ರಲ್ಲ ಎಲ್ಲ ಕೆಲಸದಿಂದ ತೆಗಿತೀವಿ ಇಡೀ ಕಾಂದನ್ನ ಅಂತಂದು ಅದಕ್ಕೆ ಆಕಿಗೆ ಹಿಡ್ದೈತ್ರಿ ಬುಡಕ್ಕ ಹತ್ತೈತದ ಬೆಂಕಿ ಅದಕ್ಕೆ ಕಾಲು ಹಿಡಿತಾಳೆ ಈಗ. ನೀವು ಮಾತಾಡಲಿಲ್ಲ ಅಂದಿದ್ರೆ ನನಗನ ಏಕೋ ಚಂದಾಗ ಹೋಗ ಮುದಿಕೆ ಅಂದ್ಲ ಈಗ ಹೆಂಗೆ ಕಾಡ್ದ ನೋಡ್ರಿ ಈಗ. ಬರ್ರಿ ಮಾವ್ರ ಬರ್ರಿ ಸೌಕರ ಹಂಗನ್ಬೇಡ್ರಿ ಸೌಕರ. ನನಗೆ ಸಣ್ಣ ಸಣ್ಣ 2 ಮಕ್ಕಳು ಅದಾವ್ರಿ ಸೌಕರ. ನಾವು ದುಡ್ತೀನಿ ನಮ್ಮ ಮಂದಿರಿ ನೀವು ನಮ್ಮ ಮೇಲೆ ಯಾಕ್ರಿ ಸಿಟ್ಟಾಗಿರಿ ಸೌಕರ. ಇನ್ನೊಮ್ಮೆ ಈ ತಪ್ಪು ಮಾಡೋದಲ್ರಿ ನೀವು. ನಮ್ಮ ಕಾಂದಾತನ ಯಾರನ್ನೂ ಕೆಲಸದಿಂದ ತೆಗಿಬೇಡ್ರಿ. ನಿಮ್ಮ ಕಾಲಿಗೆ ಬಿದ್ದೀನ್ರಿ ಸೌಕರ. ನಿಮ್ಮ ಮಗಳು ಅನ್ಕೊಂಡು ಕ್ಷಮಿಸ್ಬಿಡ್ರಿ ಸೌಕರ ಕ್ಷಮಿಸ್ಬಿಡ್ರಿ. ನಿನ್ನಂತ ಹೆಣ್ಮಕ್ಳು ನನ್ನ ಮಕ್ಕಳು ನಿನ್ನಂಗೆ ಬೆಳೆಸಿಲ್ಲ ನಾನು. ನಿನ್ನಂತ ಹೆಣ್ಮಕ್ಳು ನನ್ನ ಮಕ್ಕಳಲ್ಲ. ನಿನಗೆ ಅಯೋಗ್ಯತೆ ಇಲ್ಲ. ನನಗೆ 2 ಮಕ್ಕಳು ಹೆಣ್ಮಕ್ಳು ಮುತ್ತು 2 ಮುತ್ತು. ನೀನದಿಯಲ್ಲಿ ನೀನು ಬಿಡಮ್ಮ ಮೊದ್ಲು ನೀನು ಕಾಲು. ಅಪ್ಪ ಬರ್ರಿ ನಾವು ಹುಡ್ಕೊಂಬರ್ರಿ ಇಡೀ ಊರ್ನಾಗ ನಾವು ಹುಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡತ್ತೀರಿ ನಿಮಗೆ ಜೊತೆ ಮಾತಾಡ್ಕೊಂತ. ಹೌದ್ರಿ ಮಾವರ ಬರ್ರಿ ಸೌಕರ ಸೌಕರ ಹಂಗೆ ಮಾಡ್ಬೇಡ್ರಿ ಸೌಕರ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ್ರಿ. ನಾನು 2 ಸಣ್ಣ ಮಕ್ಳು ಅನಾಥರಕ್ಕವ್ರಿ. ನನಗೆ ಬರೀ ನೇಣೊಕ್ಕೊಂಡು ಸಾಯೋದಂತ ಉಳಿತೈತ್ರಿ ಸೌಕರ. ಹಂಗೆ ಮಾಡ್ಬೇಡ್ರಿ. ನನ್ನ ಗಂಡು ಗೊತ್ತಾದ್ರೆ ನನ್ನ ಜೀವ ಸಮೇತ ಹೂತಾಕ್ಬಿಡ್ತಾನ್ರಿ. ನಾನೇನು ತಪ್ಪು ಮಾಡಿಲ್ರಿ ಬುದ್ಧಿಯರ. ನೀವು ದೊಡ್ಡವರಾಗಿ ಈ ಥರ ಮಾಡಬಾರ್ದ್ರಿ ಬುದ್ಧಿಯರ. ನಡಿ ಜಾನು ಆಕಿ ಹರಿಕತಿ ಎಲ್ಲಿ ಕೇಳೋನು. ನಡಿ ನಾ ಏನು ಮಾಡ್ಬೇಕು ನಂಗೆ ಗೊತ್ತೈತಿ. ಇನ್ನೊಮ್ಮೆ ಯಾವ ಹೆಂಗಸ್ರು ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗ ಮಾತಾಡಬಾರ್ದು. ಬೇರೆಯವ್ರ ಮನೆ ಹೆಣ್ಮಕ್ಳು ಅವ್ರು ಏನೇನು ಅನ್ಭವಿಸ್ತಿರ್ತಾರಂತ ಇವ್ರಿಗೆ ಗೊತ್ತಿರಂಗಿಲ್ಲ ಜಾನು. ಇವ್ರಿಗೆ ಗೊತ್ತಿರೋದಿಲ್ಲ. ಹುಚ್ಚಿ ಪಟ್ಟ ಕಟ್ತಾರ ಇವ್ರು. ನನ್ನ ಮಗಳಿಗೆ ತೋರಿಸ್ತೀನಿ ಇವ್ರಿಗೆ. ಬುದ್ಧಿಯರ ಹೋಗ್ಬೇಡ್ರಿ ಬುದ್ಧಿಯರ ಇದು ಒಂದ್ಸರಿ ಕ್ಷಮಿಸ್ರಿ ಬುದ್ಧಿಯರ.